ತಲೆತಲೆಮಾರುಗಳಿಂದ ನಾಗರಿಕತೆಯ ಹೆಸರಲ್ಲಿ ಅನಾಗರಿಕ ವ್ಯವಸ್ಥೆಯೊಂದು ವ್ಯವಸ್ಥಿತವಾಗಿಯೇ ತನ್ನ ಅಸಮಾನತೆಯ ಅಸ್ತ್ರದಿಂದ ಮನುಜ ಕುಲಕ್ಕೆ ಮಾಡಬಾರದ ಮೋಸವನ್ನು ಮಾಡಿತ್ತು. ಹುಲಿ, ಚಿರತೆ, ಸಿಂಹಗಳು ಮೃಗಗಳೆಂದು ಕರೆಯಲ್ಪಡಲು ಹುಟ್ಟು ಮತ್ತು ವಾತಾವರಣ ಕಾರಣವಾಗಿತ್ತೇ ವಿನಃ ಜಾತಿ ಇರಲಿಲ್ಲ. ಆದರೆ ಮಾನವನೆಂಬ ಮನುಷ್ಯ ಜಾತಿಯೊಂದು ಜಾತಿ, ಮತ, ವರ್ಣ, ವರ್ಗ, ಧರ್ಮಗಳೆಂಬ ದಾರಿ ತಪ್ಪಿದ ದಾರಿಯಲ್ಲಿ ಮೌಲ್ಯಗಳನ್ನು ಮುಳ್ಳಿನ ಬೇಲಿ ಮೇಲೆ ಎಸೆದು ತತ್ವಗಳ ತಾಳವನ್ನು ತಪ್ಪಿಸಿ ಸಕಲ ಸವಲತ್ತುಗಳು ಕೆಲವರಿಗೆ, ದಿಕ್ಕು ದೆಸೆಯಿಲ್ಲದ ಸ್ಥಿತಿ ಕೆಲವರಿಗೆ ನಿರ್ಮಾಣ ಮಾಡಿಕೊಟ್ಟಿತು. ಚಾತುರ್ವರ್ಣ ಸಿದ್ಧಾಂತ ಆಡಳಿತದ ಅಂಕುಶವಾಯಿತು. ಇಂಡಿಯಾ ಬೂದಿ ಮುಚ್ಚಿದ ಕೆಂಡದಂತಾಯಿತು. ಅಸಮಾನತೆಯ ತವರಾಯಿತು. 11, 12 ಮತ್ತು 18ನೇ ಶತಮಾನದಲ್ಲಿ ಅನೇಕ ಮಂದಿ ಮಹನೀಯರು ಇಂತಹ ಅನಿಷ್ಟ ಅಮಾನವೀಯ ಕೊಳಕು ತುಂಬಿದ ಕೊಂಪೆಯನ್ನು ಕೆಡವಲು ಪ್ರಯತ್ನಿಸಿದರಾದರೂ ಫಲಕಾರಿಯಾಗಲಿಲ್ಲ. ದೌರ್ಜನ್ಯ, ದಬ್ಬಾಳಿಕೆ, ದೌಲತ್ತುಗಳು ಎದೆ ಎತ್ತಿದವು. ಅಂತಹ ಅಹಂಕಾರಿ ಎದೆಯ ಮೇಲೆ ಹೆಜ್ಜೆಯನ್ನಿಟ್ಟು ಶೋಷಿತರ ವಿರುದ್ಧ ತಿರುಗಿಬಿದ್ದು ದಮನಿತರ ದನಿ ಎತ್ತಿದ ಹೋರಾಟವೇ ದಲಿತ ಚಳುವಳಿ. ದಲಿತ ಚಳುವಳಿ ಎಂದ ತಕ್ಷಣ ತಟ್ಟನೆ ಹೊಳೆಯುವ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಾವಿರದ 1991ರಲ್ಲಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಮೂಲಕ ಹೊಸಿಲು ದಾಟಿ ಹೋರಾಟದ ಮನೆಯೊಳಗೆ ಪ್ರಥಮ ಬಾರಿಗೆ ಪ್ರವೇಶ ಮಾಡಿದ ಮಂಜುನಾಥ್ ಅಣ್ಣಯ್ಯ ಅಂದು ಬೆಂಗಳೂರಿನ ಕಬ್ಬನ್ ಪಾರ್ಕಿನಲ್ಲಿ ನಡೆದ ಐತಿಹಾಸಿಕ ಕ್ಷಣಗಳನ್ನ, ಲಕ್ಷಾಂತರ ಜನರನ್ನ, ಅವರಲ್ಲಿನ ಭಾವನೆಯನ್ನ ಸ್ಮರಿಸಿಕೊಂಡು ಭಾವುಕರಾಗಿ ಬಿಡುತ್ತಾರೆ. ಒಂದು ರೀತಿ ಚಳುವಳಿಯ ನಡಿಗೆಯ ಮೈಲುಗಲ್ಲೇ ಅದು. ಮರೆಯಲಾಗದ ಮಾತೊಂದಿದೆ. 1992 ಹೊಸಕೋಟೆ ತಾಲೂಕಿನ ಕಾಜಿ ಹೊಸಳ್ಳಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಶಾಖೆಯ ಉದ್ಘಾಟನೆ. ಭರಿಸಲಾಗದೆ ಬುಸುಗುಡುತ್ತಿದ್ದ ಸವರ್ಣೀಯರು ಏನೂ ಅಪರಾಧ ಎಸಗದ ದಲಿತ ಯುವಕ ಲಕ್ಷ್ಮೀನಾರಾಯಣನ ಮೇಲೆ ಹೇಳತೀರದ ಹಲ್ಲೆ ನಡೆಸಿದರು. ಎದೆಗುಂದದ ಮಂಜುನಾಥ್ ಅಣ್ಣಯ್ಯ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡು ಸಾರಥ್ಯವನ್ನು ತಾನೇ ವಹಿಸಿಕೊಂಡು ನಿರ್ಭಯದಿಂದ ಘಟನೆಯನ್ನು ಖಂಡಿಸಿದರು. ಕೊನೆಗೂ ದಲಿತರಿಗೆ ರಕ್ಷಣೆ ಸಿಗುವಂತೆ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಸಮರವನ್ನೇ ಮಾಡಿದರು. ಇದೊಂದು ಮರೆಯಲಾಗದ ಅಧ್ಯಾಯವೇ ಸರಿ. ಮಂಜುನಾಥ್ ರವರು ಕೂಡ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಸಮಾಜಕ್ಕೆ ಮುಟ್ಟಿಸುವ ಈ ಸ್ಫೂರ್ತಿದಾಯಕ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ನಿಷ್ಠೆಯಿಂದ ಜನರ ಏಳಿಗೆಗೋಸ್ಕರವಾಗಿ ಅವರ ವಿಚಾರಗಳನ್ನ ಅರ್ಥಕೊಂಡು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧ್ಯವಾದಷ್ಟು ಸಮಾಜಕ್ಕೆ ಅಂಬೇಡ್ಕರ್ ಅವರ ವಿಚಾರ ಮುಟ್ಟಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಅವರು ಪರಿಶ್ರಮ ಪಡ್ತಾ ಇದ್ದಾರೆ. ಅದೇ ವರ್ಷ, ಅದು ಡಿಸೆಂಬರ್ 6, ಸಂವಿಧಾನದ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನ. ಅದರ ಇಂಗಿತ ಜ್ಞಾನವೂ ಇಲ್ಲದ ಕೋಮುವಾದದ ಕ್ರೌರ್ಯ ಬಾಬರಿ ಮಸೀದಿಯನ್ನ ನೆಲಕ್ಕುರುಳಿಸಿತು. ಮಾನವೀಯ ಮನಸ್ಸುಗಳು ತಲ್ಲಣಗೊಂಡವು. ಅಂತಹ ಅಟ್ಟಹಾಸದ ವಿರುದ್ಧ ಮಂಜುನಾಥ್ ಅಣ್ಣಯ್ಯ ಮತ್ತು ಬಳಗ ಸಂಘಟನೆಗೆ ಸಜ್ಜಾಯಿತು. ಈ ಸಿಡಿಗಳನ್ನು ತಂದು ಮಂಜು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬೆಳೆಯುತ್ತಿರುವ ಯುವ ನಾಯಕ ಮಂಜುಗೆ ಒಳ್ಳೆ ಭವಿಷ್ಯ ಇದೆ. ಒಳ್ಳೆಯದಾಗಲಿ ಅಣ್ಣಯ್ಯನವರಿಗೆ ಮತ್ತು ಮಂಜು ಅವರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಕೆಲಸದಲ್ಲಿ ನಮ್ಮ ಅಣ್ಣಯ್ಯನವರು ಕೈ ಹಾಕಿದ್ದಾರೆ. ಅವರು ಹಿರಿಯ ದಲಿತ ನಾಯಕರು. ಅವ್ರ ಮಗ ಮಂಜು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣಯ್ಯನವರು ಮಂಜುನಾಥ್ ಅವರು ಅರ್ಥ ಮಾಡಿಕೊಂಡು, ಇಲ್ಲ ಇದನ್ನು ಶಾಶ್ವತವಾಗಿ ಎಲ್ಲರಿಗೂ ಮುಟ್ಟಿಸಬೇಕು, ಜೊತೆಗೆ ಇದು ಚಿರಕಾಲ ಉಳಿಯುವಂತೆ ಮಾಡಬೇಕು ಅಂತ ಅರಿವೆ ಅಂಬೇಡ್ಕರ ಮತ್ತು ಹೋರಾಟದ ಹಾಡುಗಳು ಈ ಸಿಡಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಅಭಿನಂದನೀಯವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು. ಮೊಗ್ಗಿನಂತಿರುವ ದಲಿತರ ಬದುಕುಗಳನ್ನು ಅರಳಿಸಲು ಶಿಕ್ಷಣ ಮಹತ್ವ ಪಾತ್ರ ವಹಿಸುತ್ತದೆ ಎಂಬುದು ಬಾಬಾ ಸಾಹೇಬರ ಆಶಯ. ಶಿಕ್ಷಣ, ಸಂಘಟನೆ, ಜಾಗೃತಿ ಇವು ನಾಳೆಗೆ, ನಾಡಿಗೆ ದಿಕ್ಕಾಗುತ್ತವೆ ಎನ್ನುವುದನ್ನರಿತ ಮಂಜುನಾಥ್ ಅಣ್ಣಯ್ಯರವರು 1993ರಲ್ಲಿ ಅಂಬೇಡ್ಕರ್ ಸಂಜೆ ಶಾಲೆಗಳನ್ನು ಪ್ರಾರಂಭಿಸಿದರು. ಅದರ ನಾಯಕತ್ವವನ್ನು ತಾವೇ ವಹಿಸಿಕೊಂಡು ದಲಿತ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಜಾಗೃತಿ ಮೂಡಿಸಲು ಮುಂದಾದರು. ಬೆಂಬಲವಾಗಿ ಅನೇಕ ವಿದ್ಯಾರ್ಥಿಗಳೂ ನಿಂತರು. ಸಂವಿಧಾನಾತ್ಮಕವಾಗಿ
ಎಲ್ಲ ಪ್ರಜೆಗಳಿಗೂ ರಕ್ಷಣೆ ನೀಡುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಆದರೆ ದಲಿತರ ವಿಚಾರಕ್ಕೆ ಬಂದಾಗ ಅದು ಹಿಂದು ಮುಂದಾಗಿ ಬಿಡುತ್ತದೆ. ಹೀಗೆ ದಲಿತರಿಗೆ ರಕ್ಷಣೆ ನೀಡಲು ವಿಫಲರಾದಂತಹ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿರುದ್ಧ 1994ರಲ್ಲಿ ಮಂಜುನಾಥ್ ಅಣ್ಣಯ್ಯರವರ ನಾಯಕತ್ವದಲ್ಲಿ ಪ್ರತಿಭಟನೆಯೇ ನಡೆಯಿತು. ಕಾನೂನನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಮಂಜುನಾಥ್ ಅಣ್ಣಯ್ಯರವರು ಸಂಪೂರ್ಣವಾಗಿ ಯಶಸ್ವಿಯಾದರು. ಎನ್ ಮುನಿಸ್ವಾಮಿ ಅಂತ, ನಾನು DSS ಎಕ್ಸ್ ಸ್ಟೇಟ್ ಕನ್ವೀನರ್ ಆಗಿ ಕೆಲಸ ಮಾಡಿದ್ದೇನೆ. ಮಂಜು ಆಕ್ಚುಲಿ ಒಬ್ಬ ಆಶಾದಾಯಕವಾದಂಥ ಒಬ್ಬ ಲೀಡರ್ ಆಗಿದ್ದಾನೆ. ಈಗ ಅವ್ರ ಫಾದರು ಕೂಡ ಒಳ್ಳೆ ಹೋರಾಟಗಾರರು. ಅವರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡತಕ್ಕಂಥ ವ್ಯಕ್ತಿ, ಭಾಳ ಪ್ರಾಮಾಣಿಕವಾದ ವ್ಯಕ್ತಿ ಅಣ್ಣಯ್ಯ. ಮತ್ತು ಭಾಳ ಪ್ರಾಮಾಣಿಕದ ಜೊತೆಗೆ ಭಾಳ ದಕ್ಷಿಣ ಚಳವಳಿಗೆ ಭಾಳ ಕಾಂಟ್ರಿಬ್ಯೂಷನ್ ಇದೆ ಅವರು. ಅವ್ರ ಮಗ ಕೂಡ ಅದೇ ಹಾದಿಯಲ್ಲಿ ಬಂದಿದ್ದಾರಲ್ಲ, ಅದು ನಮಗೆ ಭಾಳ ಖುಷಿ ತಂದಿರತಕ್ಕಂಥದ್ದು. ಇವತ್ತಿನ ಸಂದರ್ಭದಲ್ಲಿ ಇಂಥ ಯುವಕರದು ಮೂಮೆಂಟಲ್ಲಿ ಬಹಳ ಅವಶ್ಯಕತೆ ಇದೆ, ಕೆಲಸ ಮಾಡತಕ್ಕಂಥ ಬಹಳ ಅವಶ್ಯಕತೆ ಇದೆ. ಮಂಜು ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ, ಜೊತೆಗೆ ದಲಿತರ ಬಗ್ಗೆ ಚಳುವಳಿ ಬಗ್ಗೆ ಕಾಳಜಿ ಇಟ್ಟುಕೊಂಡು ಪ್ರಾಮಾಣಿಕವಾದ ಪ್ರಯತ್ನಗಳೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕ ವ್ಯಕ್ತಿ ಅಂತ ನಾನು ಗಮನಿಸಿದ್ದೇನೆ. ಈಗ ಇತ್ತೀಚೆಗೆ ಹೋರಾಟಗಳು ಕೂಡ ತುಂಬ ಒಳ್ಳೆಯ ಹೋರಾಟಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದೊಟ್ಟಿಗೂ ಕೂಡ ಒಳ್ಳೆಯ ಸಂಬಂಧಗಳಿಟ್ಟುಕೊಂಡು ದಲಿತರ ಅನೇಕ ಸಮಸ್ಯೆಗಳನ್ನು ಸರ್ಕಾರದೊಟ್ಟಿಗೆ ಚರ್ಚೆ ಮಾಡಿ ಇನ್ಕ್ಲೂಡಿಂಗ್ CM ಹತ್ರ ಕೂಡ ಹೋಗಿ ಅನೇಕ ಸಮಸ್ಯೆಗಳನ್ನು ತಗೊಂಡಾಗ ಅವರು ಮನವರಿಕೆ ಮಾಡಿ ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡುವ ಒಂದು ಪ್ರೋಸೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಅವರಲ್ಲವರೇ ಕರಗಿ ಕೊರಗುತ್ತಿದ್ದ ಕೇರಿಯ ಜನರಲ್ಲಿ ಸಾಮಾಜಿಕ ನ್ಯಾಯದ ಅರಿವು ಮೂಡಿಸುವ ಉದ್ದೇಶ ಶ್ರೀ ಮಂಜುನಾಥ್ ಅಣ್ಣಯ್ಯರವರದಾಗಿತ್ತು. ಬೆಂಗಳೂರು ವಿಭಾಗೀಯ ಸಂಚಾಲಕರಾಗಿದ್ದ ಶ್ರೀ ಮಂಜುನಾಥ್ ಅಣ್ಣಯ್ಯರವರು 1995ರಲ್ಲಿ ದಲಿತ ಕಲಾಮಂಡಳಿ ಹೆಜ್ಜೆ ಗೆಜ್ಜೆ ಹಾಡು ಕುಣಿತದೊಂದಿಗೆ ಜಾಥಾ ಹಮ್ಮಿಕೊಂಡಿತ್ತು. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದ ಶ್ರೀ ಮಂಜುನಾಥ ಅಣ್ಣಯ್ಯರವರು ಕಾರ್ಯಕ್ರಮಕ್ಕೆ ಹೊಸ ಮೆರಗನ್ನೇ ತಂದಿದ್ದರು. ಮಾನವ ಜನಾಂಗದ ಸಾಮಾಜಿಕ ಬದಲಾವಣೆಗೆ ಪ್ರಮುಖ ಅಸ್ತ್ರ ಶಿಕ್ಷಣವೆಂದು ನಂಬಿದ್ದ ಮಂಜುನಾಥ್ ಅಣ್ಣಯ್ಯರವರು 1996ರಲ್ಲಿ ದಲಿತರಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಅನೇಕ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದರು. ಮಂಜುನಾಥ್ ಅವರು ಏನು ಇವತ್ತು ಅಧ್ಯಯನ ಶಿಬಿರ ನಡೆಸ್ತಾ ಇದ್ದಾರೆ, ಕಾರ್ಯಕರ್ತರನ್ನು ತಯಾರು ಮಾಡೋದಕ್ಕೆ ಅದು ತುಂಬ ಇಷ್ಟವಾದಂಥ ಕಾರ್ಯಕ್ರಮ. ಅಂದರೆ ಕಾರ್ಯಕರ್ತರ ಮೂಲಕ ಒಂದು ಸಂಘಟನೆ ಕಟ್ಟರೆ ಅದೊಂದು ಪ್ರಬಲವಾದ ಸಂಘಟನೆ ಆಗ್ತದೆ. ಆ ದಿಕ್ಕಿನ ಹತ್ರ ಮಂಜುನಾಥ್ ಯೋಚನೆ ಮಾಡಿರೋದು ಭಾಳ ಒಳ್ಳೆಯದೇ. ಮಂಜುನಾಥ್ ಭಾಳ 10th ಓದುವಾಗಲಿಂದಲೂ ನನಗೆ ಆತ್ಮೀಯ ಸ್ನೇಹಿತ. ಬುದ್ಧಿಸ್ಟ್ ಮೆಡಿಟೇಷನ್ ಕ್ಯಾಂಪಲ್ಲಿ ನಾನು ಅದನ್ನು ಪರಿಚಯ ಆದ್ವಿ. ಆ ಮೂಲಕ ದಲಿತ ಸಂಘರ್ಷ ಸಮಿತಿಗೆ ಏನು ತೊಡಗಿಸ್ಕೊಂಡಿದ್ದಾರೆ ಇವತ್ತು. ಮತ್ತು ಕಾರ್ಯಕ್ರಮಗಳ ಮೂಲಕ ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸಮಸ್ಯೆಗಳನ್ನು ಕೂಡ ಗಂಭೀರವಾಗಿ ತಗೊಂಡು ಪರಿಷ್ಕಾರವನ್ನು ಹುಡುಕೋದ್ರಲ್ಲಿ ಆಸಕ್ತಿ ವಹಿಸಿ ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದ ಹೋರಾಟಗಳಲ್ಲಿ ಕಾರ್ಯಕರ್ತರನ್ನು ಸಂಘಟಿಸುವ ಮೂಲಕ ಸಕ್ರಿಯವಾಗಿ ಪಾಲ್ಗೊಂಡು ಚಳುವಳಿಗೆ ಹೊಸ ಜೀವ ತುಂಬುವುದರಲ್ಲಿ ಯಶಸ್ವಿಯಾದರು ಮಂಜುನಾಥ್ ಅಣ್ಣಯ್ಯರವರು. ದಲಿತ ಕಲಾ ಮಂಡಳಿಯು 1999ರಲ್ಲಿ ಹಳ್ಳಿಯಲ್ಲೂ ಹಾಡು ಹಬ್ಬದಂತೆ ಸಾಂಸ್ಕೃತಿಕ ಸಂಭ್ರಮದ ಪ್ರಯಾಣವನ್ನ ಮಾಡಿತು. ಜನರನ್ನು ಸಂಘಟಿಸಿ ಯಶಸ್ವಿಗೊಳಿಸಿದ ಕೀರ್ತಿ ಮಂಜುನಾಥ್ ಅಣ್ಣಯ್ಯರವರಿಗೆ ಸಲ್ಲುತ್ತದೆ. ಮಂಜುನಾಥ್ ಅಣ್ಣಯ್ಯರವರು ಸಂಘಟಿಸಿದ ಬೃಹತ್ ಹೋರಾಟಗಳಲ್ಲಿ 2000ರಲ್ಲಿ ನಡೆಸಿದ ದಲಿತರ ಭೂಮಿಯನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿದ್ದ ಭೂಗಳ್ಳರ ವಿರುದ್ಧದ ಪ್ರತಿಭಟನೆಯು ಒಂದು. ಇವರ ಹೋರಾಟದ ಫಲವಾಗಿ ಸರ್ಕಾರವು ಭೂಗಳ್ಳರ ವಿರುದ್ಧ ಕ್ರಮ ಜರುಗಿಸಿ ಭೂಮಿ ಕಳೆದುಕೊಂಡಿದ್ದಂಥ ದಲಿತರಿಗೆ ಮರಳಿ ಭೂಮಿಯನ್ನು ನೀಡಿತು. ಮಂಜುನಾಥ್ ಅಣ್ಣಯ್ಯರವರು 2001ರಲ್ಲಿ ದಲಿತರಿಗೆ ವಸತಿ ಹಾಗೂ ಮೂಲಭೂತ ಹಕ್ಕುಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಹೋರಾಟದಲ್ಲಿ ಪಾಲ್ಗೊಂಡ ಲಕ್ಷಾಂತರ ಜನ ದಲಿತರಿಗೆ ಸಾಮಾಜಿಕ ನ್ಯಾಯ ನೀಡುವಂತೆ ಆಗ್ರಹಿಸಿದರು. ಕಳ್ಳಬಟ್ಟಿಯಂಥ ವಿಷಕಾರಿ ವಿಚಾರಗಳ ವಿರುದ್ಧ ಪ್ರತಿಭಟಿಸಿದ ದಲಿತ ಸಂಘರ್ಷ ಸಮಿತಿಯು 2002ರಲ್ಲಿ ಮಂಜುನಾಥ್ ಅಣ್ಣಯ್ಯರವರ ಸಾರಥ್ಯದಲ್ಲಿ ರಾಜ್ಯದಾದ್ಯಂತ ಕಳ್ಳಬಟ್ಟಿ ನಿಷೇಧಿಸುವಂತೆ ಕೋರಿ ರ್ಯಾಲಿಯನ್ನು ಆಯೋಜಿಸಿತ್ತು. ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಹೋರಾಟಗಾರರು ಕಳ್ಳಬಟ್ಟಿಯ ವಿಷಬೇರನ್ನು ಬುಡ ಸಮೇತ ಕಿತ್ತು ಹಾಕುವಂತೆ ಆಗ್ರಹಿಸಿದರು. ದಲಿತರಿಗಾಗಿಯೇ ಪ್ರತ್ಯೇಕ ಬಜೆಟ್ ಮಂಡಿಸುವಂತೆ ಏಕಗವಾಕ್ಷಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ 2003ರಲ್ಲಿ ಮಂಜುನಾಥ್ ಅಣ್ಣಯ್ಯ ದಲಿತ ಸಂಘಟನೆಗಳ ಸಾರಥ್ಯವನ್ನು ವಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ಬಡ ಕಾರ್ಮಿಕರನ್ನ ಜಾತಿ ನಿಂದನೆಯ ಹೆಸರಲ್ಲಿ ವಜಾಗೊಳಿಸಿದ ಅನೇಕ ಖಾಸಗಿ ಕಂಪನಿಗಳ ಮತ್ತು ಅವುಗಳ ಮಾಲೀಕರ ವಿರುದ್ಧ 2004ರಲ್ಲಿ ಬೃಹತ್ ಹೋರಾಟವನ್ನು ನಡೆಸಲಾಯಿತು. ಮಾಲೀಕರ ವರ್ತನೆಯನ್ನು ಈ ಮೂಲಕ ಮಂಜುನಾಥ್ ಅಣ್ಣಯ್ಯರವರು ಖಂಡಿಸಿದರು. ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಾಗರಿಕ ಸೌಲಭ್ಯಗಳಿಗೆ ಒತ್ತಾಯಿಸಿ
2005ರಲ್ಲಿ ದಲಿತ ಸಂಘರ್ಷ ಸಮಿತಿಯು ಬೆಂಗಳೂರು ವಿಭಾಗೀಯ ಸಂಚಾಲಕ ಮಂಜುನಾಥ್ ಅಣ್ಣಯ್ಯರವರ ನೇತೃತ್ವದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜನೆ ಮಾಡಿತ್ತು. 2006ರ ವರ್ಷ ದಲಿತ ಪರ ಹೋರಾಟಗಾರರಿಗೆ ಅವಿಸ್ಮರಣೀಯ. ಕಾರಣ ಅಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ದೀಕ್ಷೆ ಪಡೆದ ಸುವರ್ಣ ಸಂಭ್ರಮ. ಆ ಗಳಿಗೆಯ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅಣ್ಣಯ್ಯರವರ ಸಾರಥ್ಯದಲ್ಲಿ ಈ ಸಂದರ್ಭದಲ್ಲಿ IPS ಅಧಿಕಾರಿ ಮರಿಸ್ವಾಮಿ, ಸಾಹಿತಿ ಸುಬ್ಬು ಹೊಲೆಯಾರ್, ಮಹಾಬೋಧಿ ಸೊಸೈಟಿಯ ಸಂಸ್ಥಾಪಕರಾದ ಪೂಜಾ ಆಚಾರ್ಯ ಬುದ್ಧ ರಕಿತ ಅವರಿಂದ ದಲಿತರಿಗೆ ಧಮ್ಮ ದೀಕ್ಷೆಯನ್ನು ಬೋಧಿಸಲಾಯಿತು. 106 ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಗೆ ಬೌದ್ಧ ಧಮ್ಮದ ದೀಕ್ಷೆಯನ್ನು ಬೋಧಿಸಲಾಯಿತು. ಆ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವತ್ತ ಹೆಜ್ಜೆ ಹಾಕಲಾಯಿತು. ಕಾರ್ಯಕ್ರಮದಲ್ಲಿ SC ಮಹದೇವಪ್ಪರವರು, ಶ್ರೀಮತಿ ಮೋಟಮ್ಮರವರು, ಡಾಕ್ಟರ್ ಬಾಬುರಾವ್ ಮುಡುಬೀರವರು, ಬಂತೇಜಿ ಮತ್ತು ಹೋರಾಟಗಾರರು ಭಾಗವಹಿಸಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದಂದು ಕೋಮುವಾದ ಹಾಗೂ ಭಯೋತ್ಪಾದನೆ ವಿರುದ್ಧ ದಲಿತ ಸಂಘರ್ಷ ಸಮಿತಿಯು ಬೆಂಗಳೂರು ವಿಭಾಗೀಯ ಸಂಚಾಲಕ ಮಂಜುನಾಥ್ ಅಣ್ಣಯ್ಯರವರ ನೇತೃತ್ವದಲ್ಲಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ದೇಶದ ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಭಾರತದ ಸಂವಿಧಾನವನ್ನು ವಿಶ್ವದ ಗಮನ ಸೆಳೆಯುವಂತೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವು ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೂ ಶಾಲೆಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕೆಂದು ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಬಳಿ ದಲಿತ ಸಂಘರ್ಷ ಸಮಿತಿಯು ಮಂಜುನಾಥ್ ಅಣ್ಣಯ್ಯನವರ ನೇತೃತ್ವದಲ್ಲಿ ಮನವಿ ಸಲ್ಲಿಸಿತು. ಟಿಬೆಟಿನಲ್ಲಾದ ಬೌದ್ಧ ಧರ್ಮಗುರುಗಳ ಹತ್ಯೆಯನ್ನು ಖಂಡಿಸಿ ಮಂಜುನಾಥ್ ಅಣ್ಣಯ್ಯರವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಘಟನೆಯನ್ನು ಖಂಡಿಸಲಾಯಿತು. ಮುಂದಿನ ಪೀಳಿಗೆಗೆ ಬುದ್ಧನ ಮಾರ್ಗದರ್ಶನ ಏನೆಂಬುದರ ಬಗ್ಗೆ ಕಾರ್ಯಕರ್ತರಲ್ಲಿ ಹೊಸ ವಿಚಾರವನ್ನ ಬಿತ್ತಲಾಯಿತು. ಕಾರವಾರದಲ್ಲಿ ದಲಿತರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ 2009ರಲ್ಲಿ ಮೂಲದೇವಿ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜುನಾಥ್ ಅಣ್ಣಯ್ಯರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ದಲಿತ ಬಂಧುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಕುಂದುಕೊರತೆಗಳ ಬಗ್ಗೆ ಮನವಿಯನ್ನ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿಯ ಮಂಜುನಾಥ್ ಅಣ್ಣಯ್ಯರವರ ನೇತೃತ್ವದಲ್ಲಿ ದಲಿತರ ಹಕ್ಕುಗಳಿಗೆ ಒತ್ತಾಯಿಸಿ ಬೃಹತ್ ಹೋರಾಟವನ್ನು ಕೈಗೊಂಡಿತ್ತು. 2010ರಲ್ಲಿ ನಡೆದ ಈ ಪ್ರತಿಭಟನೆಯು ಶೇಷಾದ್ರಿ ರಸ್ತೆಯ ಸ್ವತಂತ್ರ ಉದ್ಯಾನವನದಿಂದ ಮುಖ್ಯಮಂತ್ರಿ ನಿವಾಸದವರೆಗೂ 13 ಹಕ್ಕೊತ್ತಾಯಗಳ ಜಾರಿಗಾಗಿ ನಡೆಸಲಾಯಿತು. 2009ರ ರಾತ್ರಿ 12 ಗಂಟೆಯಲ್ಲಿ ದಲಿತರ ಸ್ವಾತಂತ್ರ್ಯಕ್ಕಾಗಿ ದಲಿತ ಪರ ಘೋಷಣೆಗಳನ್ನು ಕೂಗುತ್ತಾ ಬನಪ್ಪ ಉದ್ಯಾನವನದಿಂದ ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆಯವರೆಗೆ ಸುಮಾರು 5,000 ಜನರೊಟ್ಟಿಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಅಣ್ಣಯ್ಯರವರು, ಪ್ರೊಫೆಸರ್ ಗಂಗಾಧರ ಮೂರ್ತಿರವರು, ಪ್ರೊಫೆಸರ್ NV ನರಸಿಂಹಯ್ಯರವರು, ಶ್ರೀ N ವೆಂಕಟೇಶ್ ರವರು, ಯಲ್ಲಪ್ಪ ಮಾದಾರ್ರವರು, ಇನ್ನೂ ಅನೇಕ ನಾಯಕರು ಭಾಗವಹಿಸಿದ್ದರು. ದಲಿತರ ಹಕ್ಕೊತ್ತಾಯಕ್ಕಾಗಿ ಆಗಸ್ಟ್ 14, 2011ರ ಮಧ್ಯರಾತ್ರಿ 12 ಗಂಟೆಗೆ ಶೇಷಾದ್ರಿಪುರದಿಂದ ಮುಖ್ಯಮಂತ್ರಿಗಳ ನಿವಾಸದವರೆಗೆ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಜುನಾಥ್ ಅಣ್ಣಯ್ಯ ನೇತೃತ್ವದಲ್ಲಿ ದಲಿತ ಹೋರಾಟಗಾರರು ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರೊಡನೆ ಸಭೆಯನ್ನು ನಡೆಸಿ ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಪ್ರೊಫೆಸರ್ NV ನರಸಿಂಹಯ್ಯರವರು, ಶ್ರೀ ಅಣ್ಣಯ್ಯರವರು, ಯಲ್ಲಪ್ಪ ಮಾದಾರ್ರವರು, ವೆಂಕಟೇಶ್ ರವರು, ಮುನುವೆಂಕಟಪ್ಪರವರು ಪಾಲ್ಗೊಂಡಿದ್ದರು. ಪ್ರಜ್ಞೆ, ಕರುಣೆ, ಸಮತೆಗಳನ್ನು ಬಿತ್ತಿದ ಮಹಾಪ್ರಬುದ್ಧ ಮಾನವ ಬುದ್ಧ ಪೂರ್ಣಿಮೆ ಅಂಗವಾಗಿ ಅಂಬೇಡ್ಕರ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈ ನಾಡಿನ ನೇರ ನಿಷ್ಠುರ ಸಂವೇದನಾಶೀಲ ಶ್ರೀಗಳು, ಮಾನವ ಧರ್ಮಪೀಠದ ಪೀಠಾಧ್ಯಕ್ಷರು ಆದ ನಿಡುಮಾಮಡಿ ಮಠದ ಶ್ರೀ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮಿರವರ ಸಂಚಲನಾತ್ಮಕ ಸಂಕಲನ ಸುಳ್ಳು ಸೃಷ್ಟಿಗಳು ಧ್ವನಿ ಸುರುಳಿ ಬಿಡುಗಡೆ ಮಾಡಿದ ಯಶಸ್ಸು ಶ್ರೀ ಮಂಜುನಾಥ್ ಅಣ್ಣಯ್ಯರವರಿಗೆ ಸೇರುತ್ತದೆ. ಅಂತಹ ಸುಸಂದರ್ಭದಲ್ಲಿ ಶ್ರೀ ಶ್ರೀ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು ಶ್ರೀ ಮಂಜುನಾಥ್ ಅಣ್ಣಯ್ಯರವರನ್ನು ಅಭಿನಂದಿಸಿದ್ದು ಅವಿಸ್ಮರಣೀಯವಾದುದು. ಇಡೀ ತಮ್ಮ ಜೀವಮಾನವನ್ನೆಲ್ಲ ಸಮಸಮಾಜದ ನಿರ್ಮಾಣಕ್ಕಾಗಿ, ನೊಂದವರ ವಿಮೋಚನೆಗಾಗಿ ಮುಡುಪಾಗಿಟ್ಟ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸಿನಂತೆ ದೀನದಲಿತರ ಉದ್ಧಾರಕ್ಕಾಗಿ ಇಂತಹ ಹೋರಾಟಗಾರರು ದೇಶದ ತುಂಬೆಲ್ಲ ಹುಟ್ಟಿದರೆ ತಮ್ಮ ಕನಿಷ್ಠ ಬದುಕಿಗಾಗಿ ಬಡಿದಾಡುವ ಪರಿಸ್ಥಿತಿ ಅನುಭವಿಸುತ್ತಿರುವ ದಲಿತರ ಮತ್ತು ಹಿಂದುಳಿದವರ ಬಾಳು ಮುಂದೊಂದು ದಿನವಾದರೂ ಹೊಸತನವನ್ನು ಕಾಣಬಹುದು ಎಂಬ ಅಭಿಪ್ರಾಯವೇ ನಮ್ಮ ಈ ಪ್ರಯತ್ನ. ಬುದ್ಧ, ಬಸವ, ಬಾಬಾ ಸಾಹೇಬರು ಹುಟ್ಟಿದ ಈ ಮಣ್ಣಿನಲ್ಲಿ ಮಾನವೀಯ ಮೌಲ್ಯಗಳ ಮೊಳಕೆಗಳನ್ನು ನಾಟಿ ಹಾಕಲು ಅನೇಕರು ಅವರವರ ಪರಿಮಿತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದು ಇತಿಹಾಸದ ಪ್ರಜ್ಞೆ. ಆದರೆ
ಸ್ವಾರ್ಥ ತುಂಬಿದ ಇಂಡಿಯಾ ಎಂಬ ನೆಲದಲ್ಲಿ ಸಮತೆಗಾಗಿ ಶ್ರೇಯಸ್ಸಿಗಾಗಿ ಸಮಾಜಕ್ಕೆ ಸಮರ್ಪಿಸಿಕೊಂಡವರು ಬೆರಳೆಣಿಕೆಯಷ್ಟು. ಅಂತಹ ವಿರಳ ವ್ಯಕ್ತಿತ್ವಗಳಲ್ಲಿ ಸರಳ ಹಾಗೂ ಸಹಜವಾಗಿ ಕಂಡದ್ದು ಹಿರಿಯ ದಲಿತ ಚಳುವಳಿಯ ನಾಯಕ ಅಣ್ಣಯ್ಯ. ಅವರ ಮಗ ಮಂಜುನಾಥ ಅಣ್ಣಯ್ಯ ಬುದ್ಧ ಭಾರತದ ಕನಸು ಕಂಡು ಅದೇ ಹಾದಿಯಲ್ಲಿ ಸಾಗುತ್ತಿರುವುದು ಸಂತಸದ ಸಂಗತಿ. ಅವರ ಪ್ರಬುದ್ಧ ಪಯಣ ಮುಂದಿನ ಗುರಿ ಮುಟ್ಟಲಿ ಎಂಬ ಆಶಯದೊಂದಿಗೆ ಈ ನಮ್ಮ ಚಿತ್ರವನ್ನು ಸಮರ್ಪಿಸುತ್ತಿದ್ದೇವೆ.